ಆಫ್ ಇಂಡಿಯಾ ಅಂತ ರಿಸರ್ವ್ ಬ್ಯಾಂಕ್ ಇಂಡಿಯಾನ ತೆಗೆದುಬಿಟ್ಟು ನಾವು ಇಂಡಿಯಾ ಅಂತ ನಾವು ಹೆಸರಿಡ್ತೇವೆ. ಇದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಏನು ಮಾಡೋದು? ನಮ್ಮ ಬಗ್ಗೆ ಎಷ್ಟು ಭಯ ಬಂದಿರಬೇಕು, ಎಷ್ಟು ಎಫೆಕ್ಟ್ ಆಗಿರಬೇಕು, ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು ಎಲ್ಲ ಗಮನಿಸಿ. ಸೊ ನೋಟನ್ನು ಈಗ ನೋಟಲ್ಲಿತ್ತು ಐ ಪ್ರಾಮಿಸ್ ಟು ಬೇರ್ ಏನು ಪ್ರಾಮಿಸು ರಿಸರ್ವ್ ಬ್ಯಾಂಕ್ ಅವರು ಪ್ರಾಮಿಸ್ ಕೊಟ್ಟಿದ್ರು. ಐ ಪ್ರಾಮಿಸ್ ಟು ಪೇ ದಿ ಬೇರರ್ ಸಮ್ ಆಫ್ ರುಪೀಸ್ 2000 ಅಂದಿತ್ತು, 1000 ಅಂದಿತ್ತು, 500 ಅಂದಿತ್ತು, ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವ್ರ ಮಾತು ಅವ್ರ ಸಿಗ್ನೇಚರ್ಗೆ ಬೆಲೆಯಲ್ಲೇ ಮಾಡ್ತಾರೆ. ಸೊ ಏನು ಇನ್ನೂ ಏನೇನೋ ಇದೆ, ನಮಗೆ ಕೆಲವು ವಿಚಾರ ಗೊತ್ತಿದೆ. ಈಗ ಹೇಳಿದ್ರೆ ನನಗೆ ಶಾಕ್ ಆಗ್ಬಿಡ್ತೀವಿ. ಇನ್ನು ಅಸೆಟ್ ಡಿಮಾನಿಟೈಸೇಷನ್ ಬೇರೆ ಕೊಟ್ಟಿದ್ದಾರೆ. ನಾವು ಹೆಸರು ಕೇಳ್ತಾ ಇದ್ದೀನಿ, ಏನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಅದನ್ನು ನಾನು ಬೇರೆ ಸತ್ತ ಅಂತ ನಾನು ಮಾತಾಡ್ತೀನಿ. ಸೊ ಇದು ಇಡೀ ಎಲ್ಲ ಇಂಡಿಯಾಲಿ ಇರೋಂಥ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲೇ ನಾವು ಭಾರತೀಯರೇ, ಅದೇನು ಅನುಮಾನ ಇಲ್ಲ. ಭಾರತೀಯರಿಗೂ ಇಂಡಿಯಾಗೂ ವ್ಯತ್ಯಾಸ ಇದೆ. ಇದನ್ನು ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರಿಗೆ ಭಯ ಬಂದಿದೆ, ಅವ್ರು ಮುಂದಕ್ಕೆ ಸೋಲ್ತೀವಿ ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷ. ನಾನು ಈ ಪ್ರಸ್ತಾವನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ಸರಿ ಇಲ್ಲ. ಈ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ದಿನ ನೀವು ಅಧಿಕಾರದಲ್ಲಿ ಇದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಇಂಡಿಯಾ ಹುಟ್ಟಿತು, ಬೆಂಗಳೂರಿನಲ್ಲಿ ಬದಲಾವಣೆ ಬಂತು. ಈಗ 16-17 ತಾರೀಕು ತೆಲಂಗಾಣದಲ್ಲಿ ಹೈದರಾಬಾದಲ್ಲಿ ಮೀಟಿಂಗ್ ಸೇರ್ತಾ ಇದ್ದೀವಿ. ಬೇರೆ ನಮ್ಮ ಪಾರ್ಟಿಯವರೆಲ್ಲ ಇಂಡಿಯಾಗೆ ಸಂಬಂಧಪಟ್ಟಂಥ 27-28 ಪಾರ್ಟಿಯವರೆಲ್ಲ ಸೇರ್ತಾ ಇದ್ದಾರೆ. ಸೇರಿ ಅವರೆಲ್ಲ ತೀರ್ಮಾನ ಮಾಡ್ತಾರೆ.